ಎಲ್ಲರಿಗೂ ನಮಸ್ಕಾರ. ಒಂದು ಸಂತೋಷದ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ. ನಾವು ಹೋದ ವರ್ಷ 12ನೇ ತಿಂಗಳು ಡಿಸೆಂಬರಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ವಿ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು PWD ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ. ಮತ್ತು ಅದರ ಜೊತೆಗೆ ನಮ್ಮ ಗೋಕಲ್ ನಗರದ ಎಲ್ಲ ನಿವಾಸಿಗಳು ಮತ್ತು ಖಲೀಫಾ ಮೊಹಲ್ಲೆ ಮತ್ತು ಸೋಮೇಶ್ವರ ಪಾಳ್ಯ ಎಲ್ಲ ಜನರು ಕೂಡ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಾಥ್ ಕೊಟ್ಟಾದ ಮೇಲೆ ನಾವೊಂದು ಬೃಹತ್ತಾದ ಪ್ರತಿಭಟನೆಯನ್ನು ಇಲ್ಲೇ ಹಮ್ಮಿಕೊಂಡಿದ್ವಿ. ಗೋಕಲ್ ನಗರ ಸೋಮೇಶ್ವರ ಕೋಡಿ ಹೋಗುವಂತಹ ಜಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಾರದ ಅಧಿಕಾರಿಗಳಿಗೆ ನಾವು ಗಮನವನ್ನು ತಂದಾಗ, ತದನಂತರ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವ್ರಿಗೆ ಕೂಡ ಮನವಿ ಮುಖಾಂತರ ಅವ್ರಿಗೆ ಹೇಳಿದಾಗ, ಖಂಡಿತವಾಗ್ಲೂ ಆ ಕೆಲಸ ಮಾಡೋಣ. ದಿನನಿತ್ಯ ಕೂಡ 10 ರಿಂದ 15 ಜನ ಈ ಓಡಾಡುವಂಥ ರಸ್ತೆಯಲ್ಲಿ, ಯಾಕೆಂದರೆ ಇದು ಮುಖ್ಯ ರಸ್ತೆ, ನಮ್ಮ ದೇವಸ್ಥಾನಗಳಿಗೆ ಬಂದು ಈ ದಾರಿಯಲ್ಲಿ ಮತ್ತು ವಿರೂಪಾಕ್ಷಿ ಮುಖಾಂತರ ಆವಣಿಗೆ ದೇವಸ್ಥಾನಗಳಿಗೆ ಎಲ್ಲ ಭಕ್ತಾದಿಗಳು ಹೋಗ್ತಾರೆ. ಅದರ ಜೊತೆಗೆ ಗೋಕಲ್ ನಗರದ ಎಲ್ಲ ನಿವಾಸಿಗಳು, ಸೋಮೇಶ್ವರ ನಿವಾಸಿಗಳು ಎಲ್ಲರೂ ಕೂಡ ದಿನನಿತ್ಯ ತುಂಬ ಓಡಾಡುವಂತಹ ಜನರು. ಅದರ ಜೊತೆಗೆ ದ್ವಿಚಕ್ರ ವಾಹನಗಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓಡುವಂಥ ರಸ್ತೆ ಆಗಿರುವುದರಿಂದ ನಾವು ರಕ್ಷಣಾ ವೇದಿಕೆಯಿಂದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ಕೊಟ್ಟಾದ ಮೇಲೆ ಈ ಕೆಲಸವನ್ನು ನಮ್ಮ ಶಾಸಕರು ಕೂಡಲೇ ಪ್ರಾರಂಭ ಮಾಡಬೇಕು. ಈ ಒಂದು ಕೆಲಸ ಯಾವುದೇ ಕಾರಣಕ್ಕೂ ವಿಳಂಬ ಆಗಬಾರ್ದು ಅನ್ನೋ ಒಂದು ಮಾತನ್ನು ಸಂಬಂಧಪಟ್ಟ ಅಧಿಕಾರಿಗಳು, ಅದೇ ಕಾಂಟ್ರಾಕ್ಟರ್ ಆಗಿರುವಂತಹ ವರ್ಧಪ್ಪರವರಿಗೆ ಗಮನಕ್ಕೆ ತಂದಾಗ, ಅವರ ಜೊತೆಗೆ ಗೋವಿಂದ ಗೌಡರು ಕೋಲಾರ್ ಅವರು ಮತ್ತು ವರ್ಧಪ್ಪ ಅವರು ಕೂಡಲೇ ಕೆಲಸವನ್ನು ಕಾಮಗಾರಿಯನ್ನು ಚಾಲನೆ ಮಾಡಿದ್ದಾರೆ. ಚಾಲನೆ ಮಾಡಿ 15-20 ದಿವಸಗಳು ಆಯಿತು, ಅರ್ಧ ಹಂತಕ್ಕೆ ಬಂದಿದೆ. ನೋಡಿ, ಇದು ಮೇಲ್ಸೇತುವೆ, ನಾವು ಮನವಿ ಮಾಡಿದಾಗ ನಮಗೆ ಮೇಲ್ಸೇತುವೆ ಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಏನು ಈ ಕೆರೆಯ ನೀರು ಕೆಳಗಡೆ ಈ ಪೈಪ್ ಮುಖಾಂತರ ನೀರು ಹರಿಯುತ್ತೆ, ಮೇಲೆ ಜನರು ಓಡಾಡ್ಬೋದು. ದ್ವಿಚಕ್ರ ವಾಹನಗಳು, ವಿದ್ಯಾರ್ಥಿಯ ಒಂದು ಸೈಕಲ್ಗಳು, ವಾಟರ್ ವಾಹನಗಳು, ಬಸ್ಸುಗಳು ಎಲ್ಲೂ ಕೂಡ ಮೇಲ್ಸೇತುವೆ ಓಡಾಡ್ಬೋದು. ಇನ್ನು ಮುಂದೆ ಯಾವುದೇ ಸಮಸ್ಯೆ ಇರಲ್ಲ. ನಾನು ವರ್ಧಪ್ಪನವ್ರಿಗೆ, ಕಾಂಟ್ರಾಕ್ಟ್ ಅವ್ರಿಗೆ ನಾನು ಮನವಿ ಮಾಡ್ಕೊತೀನಿ, ಅರ್ಧ ಕೆಲಸ ಮುಗಿಸಿದ್ದೀರಾ, ಆದಷ್ಟು ಬೇಗ ಕೆಲಸ ನಡೀತಾ ಇದೆ, ನಾನು ಇಲ್ಲ ಅಂದಿಲ್ಲ. ಆದಷ್ಟು ಬೇಗ ಈ ಕೆಲಸವನ್ನು ಮಾಡಿಕೊಟ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ವರ್ಧಪ್ಪನವ್ರಿಗೆ, ಅದೇ ರೀತಿ PWD ಅಧಿಕಾರಿಗಳಿಗೆ ಮತ್ತು ದಂಡಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗೆಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಓಡಾಡೋ ರಸ್ತೆ ಆಗಿರೋದ್ರಿಂದ ಗೋಕುಲ್ ನಗರ ನಿವಾಸಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ತುಂಬ ಅನಾನುಕೂಲ ಆಗಿದೆ. ಆದಷ್ಟು ಕೆಲಸ ಮಾಡ್ತಾ ಇದ್ದೀರಾ, ಬೇಗ ಮುಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ, ಈ ಒಂದು ಕೆಲಸ ಮಾಡ್ತಿರೋದಕ್ಕೆ ತುಂಬ ಸಂತೋಷ ಆಗಿದೆ. ಗೋಕುಲ್ ನಗರ ಎಲ್ಲ ನಿವಾಸಿಗಳಿಗೂ ತುಂಬ ಸಂತೋಷದ ಸುದ್ದಿ. ಆದ್ರಿಂದ ಈ ಒಂದು ಕೆಲಸ ಬೇಗ ಮಾಡಿಕೊಟ್ರೆ ಯಾವತ್ತೂ ಕೂಡ ನಾವು ನಿಮಗೆ ಚಿರುಣಿಗಾರಿತೀವಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರಿಗೆ, ನಾನು ಸಮೃದ್ಧಿ ಮಂಜುನಾಥ್ ಸರ್ಗೆ ನಾನು ನಿಜವಾಗ್ಲೂ ಅಭಿನಂದನೆ ಹೇಳ್ತೀನಿ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಸಂದರ್ಭ ಹೇಳ್ತಾ, ಇದರ ಜೊತೆಗೆ ಏನು ಮೇಲ್ಸೇತುವೆ, ಬಾಲಾಜಿ ಭವನ್ ಮುಂದ್ಗಡೆ ಮೇಲ್ಸೇತುವೆ ಅಂತ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ಒಳ್ಳೆ ಕೆಲಸ. ಅದು ನಿಜವಾಗ್ಲೂ ಯಾರು ಕೂಡ ಮಾಡದಿರುವಂಥ ಕೆಲಸ ನಮ್ಮ ಶಾಸಕರು ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಅಭಿನಂದನೆಗಳು ಹೇಳೋಣ ಎಲ್ಲರೂ ನಮ್ಮ ತಾಲೂಕಿನ ಜನತೆ. ಯಾಕೆಂದ್ರೆ ಅಲ್ಲಿ ಸುಮಾರು ಕೈ ಕಾಲು ಸತ್ತು ಕೂಡ ಹೋಗಿದ್ದಾರೆ. ಅಲ್ಲಿ ಬಾಲಾಜಿ ಭವನ್ ಮುಂದ್ಗಡೆ ಮುಲ್ಬಾಲ್ಗೆ ಲೆಫ್ಟ್ ಟರ್ನ್ ಆಗ್ತೀವಿ, ಒಳಗಡೆ ಬರಬೇಕು ಅಂದ್ರೆ ರಸ್ತೆ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಅದು ತುಂಬಾ ಅನಾನುಕೂಲ ಆಗಿತ್ತು. ಅದನ್ನ ತಾವು ಮೊನ್ನೆ ತಾನೇ ಒಂದು ಮಾಧ್ಯಮ ಮುಖಾಂತರ ಎಲ್ಲರಿಗೂ ಅಧಿಕಾರಿಗಳ ಗಮನಕ್ಕೆ ಬೇಗ ಚಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಸಕರ ಗಮನಕ್ಕೆ ತಂದಿದ್ದಾರೆ. ಅದು ಕೂಡ ಒಳ್ಳೆ ಕೆಲಸ. ನಿಜವಾಗ್ಲೂ ಕೂಡ ಅದು ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಅಭಿನಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ವಿಶೇಷವಾಗಿ ವರ್ಧಪ್ಪ ಅವ್ರಿಗೆ ನಾನು ಮನವಿ ಮಾಡ್ಕೊಂತೀನಿ, ಆದಷ್ಟು ಕೆಲಸ ಮಾಡ್ಕೊಳ್ಬೇಕು ಅಂತ ತಮಗೆ ಕೈ ಜೋಡಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಆದಷ್ಟು ಹಾಕಿದ್ದಾರೆ, ಪೈಪ್ಗಳೆಲ್ಲನೂ ಕೂಡ ಹಾಕಿದ್ದಾರೆ. ಮತ್ತೆ ಪೈಪ್ ಕೆಳಗಡೆ ನೀರು ಹೋಗುತ್ತೆ. ಮತ್ತೆ ಇದು ಕೂಡ ಸ್ವಚ್ಛತೆ ಮಾಡಬೇಕು. ಇದರ ಜೊತೆಗೆ ನಾನು ನಗರಸಭೆ ಕಮಿಷನರ್ ಆಗಿರೋ ಸೀದಾ ಸರ್ ಕೂಡ ಮನವಿ ಮಾಡ್ಕೊಂತೀನಿ, ಈ ಕೆಲಸ ಆಗಿದ ತಕ್ಷಣ ನೀವು ಬಂದು ಈ ಜಾಗಕ್ಕೆ ವೀಕ್ಷಣೆ ಮಾಡಿ ಇದನ್ನ ನೀರು ಹರಿಯುವಂತ, ಎಲ್ಲಿ ನೀರು ನಿಲ್ಲಬಾರದು, ನೀರು ಹರಿಯಬೇಕು, ನೀರು ಹರಿಯೋ ತರ ಮಾಡಬೇಕು ಅಂತ ನಾನು ಕಮಿಷನರ್ ಮನವಿ ಮಾಡ್ಕೊಂತ ಇದನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.